ನಮಸ್ತೆ, ಹರೇ ಕೃಷ್ಣ. ಸಂಕಷ್ಟಗಳಿಗೆ ಮುಕ್ತಿ ನೀಡಿ ಸುಖಮಯ ಜೀವನಕ್ಕೆ ದಾರಿ ತೋರುವ ಅಂಗಾರಕ ಸಂಕಷ್ಟಹರ ಚತುರ್ಥಿ ನಾಳೆ ಅಂದರೆ ಮಂಗಳವಾರ ಜನವರಿ 6ನೇ ತಾರೀಕು ಬಂದಿದೆ. ಈ ದಿನದಂದು ಗಣಪತಿಯನ್ನು ಲಂಬೋದರ ಗಣಪತಿ ಎಂಬ ನಾಮದಿಂದ ಸೌರಪೀಠದಲ್ಲಿ ಪೂಜಿಸಲಾಗುತ್ತದೆ. ಒಂದು ಅಂಗಾರಕ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡಿದರೆ 21 ಸಂಕಷ್ಟಹರ ಚತುರ್ಥಿ ಮಾಡಿದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಮಂಗಳ ಅಥವಾ ಕುಜ ಗ್ರಹಕ್ಕೆ ಇರುವ ಮತ್ತೊಂದು ಹೆಸರೇ ಅಂಗಾರಕ. ಈ ದಿನ ಗಣೇಶನು ಮಂಗಳನಿಗೆ ವಿಮೋಚನೆ ನೀಡಿದ ದಿನ ಎಂಬ ಪೌರಾಣಿಕ ಕಥೆ ಇದೆ. ಈ ದಿನ ವಿಘ್ನ ನಿವಾರಕ ಗಣಪನಿಗೆ ವಿಶೇಷವಾಗಿ ಪೂಜೆ ಮಾಡಬೇಕು. ಮಂಗಳವಾರ ಬರುವ ಸಂಕಷ್ಟಹರ ಚತುರ್ಥಿ ದಿನದಂದು ಪೂಜೆ ಮಾಡಿದರೆ ಮಂಗಳ ಅಥವಾ ಕುಜನ ಕೃಪೆ ದೊರೆಯುತ್ತದೆ. ಯಾರು ಈ ಒಂದು ವ್ರತವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆ ಮಾಡುವರೋ ಅವರಿಗೆ ಜೀವನದಲ್ಲಿ ಕಷ್ಟಗಳು ಇರುವುದಿಲ್ಲ. ಜೊತೆಗೆ ಗಣಪತಿಯು ಅವರ ಜೀವನದಲ್ಲಿ ಬರುವ ಎಲ್ಲ ವಿಘ್ನಗಳನ್ನು ನಿವಾರಿಸುತ್ತಾನೆ. ಅಂಗಾರಕ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡುವವರು ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಮನೆಯನ್ನು ಮತ್ತು ದೇವರ ಕೋಣೆಯನ್ನು ಸ್ವಚ್ಛ ಮಾಡಿಕೊಳ್ಬೇಕಾಗತ್ತೆ. ಈ ದಿನ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ. ತಂದೆ, ಸಂಕಷ್ಟಹರ ಚತುರ್ಥಿ ವ್ರತವನ್ನು ಬಹಳ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸುತ್ತಿದ್ದೀನಿ. ನನಗೆ ಎಲ್ಲ ರೀತಿಯಲ್ಲೂ ಶುಭವಾಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಬೇಕು. ಇನ್ನು ದಿನವಿಡೀ ಉಪವಾಸ ವ್ರತವನ್ನು ಮಾಡಬೇಕು. ದಿನವಿಡೀ ಉಪವಾಸ ಇರಲು ಸಾಧ್ಯವಾಗದವರು ಅಂದರೆ ಅಶಕ್ತರು ಅಥವಾ ವೃದ್ಧರು ಹಾಲು ಹಣ್ಣನ್ನು ನಿಯಮಿತವಾಗಿ ಸೇವಿಸಬಹುದು. ಮತ್ತೆ ಸಂಜೆ ಸ್ನಾನವನ್ನು ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಗಣೇಶನ ವಿಗ್ರಹ ಇರುವವರು ದೇವರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ನಂತರ ದೇವರಿಗೆ ಶುದ್ಧವಾದ ನೀರಿನಿಂದ ತೊಳೆದು ಅರಿಶಿನ ಕುಂಕುಮ ಗಂಧವನ್ನು ಇಟ್ಟು ಕೆಂಪು ಕಣಗಲ ಹೂವು ಬಿಳಿ ಎಕ್ಕದುವು 21 ಗರಿಕೆಯಿಂದ ದೇವರಿಗೆ ಅಲಂಕಾರವನ್ನು ಮಾಡಿ ನಂತರ ಧೂಪ ದೀಪ ನೈವೇದ್ಯವನ್ನು ಅರ್ಪಿಸಿ ಷೋಡೋಪಚಾರದಿಂದ ಪೂಜೆಯನ್ನು ಮಾಡಬೇಕಾಗತ್ತೆ. ಇದಕ್ಕೆ ದೇವರಿಗೆ ಕರ್ಜಿಕಾಯಿ ಅಥವಾ ಕರ್ಗಡ್ಬು ಅಥವಾ ಮೋದಕ ಅಥವಾ ಲಡ್ಡು ಅಥವಾ ಕಡಲೆ ಉಸ್ಲಿಯನ್ನು ಮಾಡಬಹುದು. ಇವು ಮಾಡಲು ಸಾಧ್ಯವಾಗದವರು ಹಾಲು ಅಥವಾ ಹಣ್ಣು ಅಥವಾ ನೆನೆಸಿದ ಕಡಲೆಕಾಳನ್ನು ದೇವರಿಗೆ ಇಡಬಹುದು. ಇನ್ನು ಪೂಜೆಯ ನಂತರ ಗಣೇಶನ ಅಷ್ಟೋತ್ರ ಅಥವಾ ಗಾಕಾರ ಗಣಪತಿ ಅಷ್ಟೋತ್ರ ಅಥವಾ ಸಂಕಷ್ಟಹರ ಚತುರ್ಥಿಯ ಕಥೆಯನ್ನು ಪಾರಾಯಣ ಮಾಡಬೇಕು. ಮಾಡಿದ ನಂತರ ದೇವರಿಗೆ ಆರತಿಯನ್ನು ಬೆಳಗಿದ ನಂತರ ನೈವೇದ್ಯವನ್ನು ಹಂಚಬಹುದು. ಇನ್ನು ಚಂದ್ರನ ದರ್ಶನ ಅಥವಾ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟ ನಂತರ ಉಪವಾಸವನ್ನು ಕೈಬಿಡಬೇಕಾಗತ್ತೆ. ಆಗ ಸಂಕಷ್ಟಹರ ಚತುರ್ಥಿ ಸಂಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ. ಗಣೇಶನ ಪೂಜೆಗೆ ಬೆಳಗ್ಗೆ ಶುಭ ಮುಹೂರ್ತ ಬಂದು 6:40ರಿಂದ 7:22 ಒಳಗೆ ಅಥವಾ 8:05ರಿಂದ 9:20 ಒಳಗೆ ಅಥವಾ ಮೀನಲಗ್ನ 10:50ರಿಂದ 12:20 ಒಳಗೆ ಮಾಡಬಹುದು. ಇನ್ನು ಈ ದಿನ ಚಂದ್ರೋದಯ ಬಂದು 9:16ಕ್ಕೆ ರಾತ್ರಿ. ಈ ದಿನ ಪತಿ ಪತ್ನಿ ಜೊತೆಯಾಗಿ ವ್ರತವನ್ನು ಆಚರಿಸಿದರೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ದೂರವಾಗುತ್ತದೆ. ಇನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ದಿನ ಶ್ರದ್ಧೆ ಭಕ್ತಿಯಿಂದ ಗಣೇಶನನ್ನು ಆರಾಧಿಸಿದರೆ ವ್ಯಕ್ತಿಯು ಎಲ್ಲ ಕನಸುಗಳು ನನಸಾಗುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ವ್ರತವನ್ನು ಆಚರಿಸುವುದರಿಂದ ಆರೋಗ್ಯ ಸಂಪತ್ತು ಮತ್ತು ಸಂತೋಷವನ್ನು ಪಡೆಯಬಹುದು. ಈ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್.